ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವ ಸರ್, ಅತಿಥಿಗಳು ಮತ್ತು ಈ ಸಂಸ್ಥೆಯ ವಿದ್ಯಾರ್ಥಿಗಳು, ಸುಮಾರು ಒಂದು 2 ದಿವಸದಿಂದ ನನಗೆ ದೂರವಾಣಿ ಮೂಲಕ ಒಂದು ಕಾರ್ಯಕ್ರಮ ಇದೆ, ಬರಬೇಕು ಅಂತ ಕೇಳ್ತಾಯಿದ್ರು. ಸೊ ಹೀಗಾಗಿ ಸುಮಾರು ಫಂಕ್ಷನ್ಗಳಿಗೆ ನಾನು ಒಂದು ದೂರವಾಣಿ ಮೂಲಕ ಕರೆದಾಗ ಹೋಗ್ತಾ ಇರ್ತೀನಿ. ನಾನು ಯಾವುದೇ ಕಾರ್ಯಕ್ರಮ ಏನು ಎಂತ ಅಂತ ಕೇಳಲ್ಲ. ಅದರಲ್ಲಿ ಸ್ಟೂಡೆಂಟ್ಸ್ ಅಂತ ಏನಾದರೂ ಇದ್ದರೆ, ಅದು ಕಾಲೇಜು ಸ್ಕೂಲು ಅಂತ ಇದ್ದರೆ ನಾನು ಯಾವತ್ತೂ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ, ಹೋಗ್ತಾ ಇರ್ತೀವಿ. ಕಾರ್ಯಕ್ರಮ ಏನಂತನೂ ಕೇಳೋದಿಲ್ಲ. ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ನಾವು ಹೋಗ್ತಾ ಇರ್ತೀವಿ. ಸೊ ಹೀಗಾಗಿ ತಮ್ಮ ಒಂದು ಕರ್ನಾಟಕ ಇಸ್ಲಾಮಿಕ್ ಅಕಾಡೆಮಿ ವತಿಯಿಂದ ತಮ್ಮ ಒಂದು ಪ್ರತಿಭಾ ಕಾರಂಜಿ ಅಥವಾ ತಮ್ಮಲ್ಲಿರೋ ಒಂದು ಪ್ರತಿಭೆಗಳಿಗೋಸ್ಕರ ಇವತ್ತೊಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸೊ ಹೀಗಾಗಿ ತಮ್ಮ ಸಮುದಾಯದ ಒಂದು ವಿದ್ಯಾರ್ಥಿಗಳಲ್ಲಿ ಇರುವಂಥ ಒಂದು ಕೌಶಲ್ಯ ಇರ್ಬೋದು, ಅಥವಾ ಒಂದು ಪ್ರತಿಭೆ ಇರ್ಬೋದು, ಅಥವಾ ಒಂದು ಸ್ಕಿಲ್ಸ್ ಇರ್ಬೋದು, ಟ್ಯಾಲೆಂಟ್ ಇರ್ಬೋದು, ಅದನ್ನು ತೋರ್ಸೋಕ್ಕೆ ಒಂದು ವೇದಿಕೆಯನ್ನು ತಮಗೆ ನಿರ್ಮಿಸಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ದಯವಿಟ್ಟು ಅದನ್ನು ತಾವು ಸದುಪಯೋಗ ಪಡಿಸ್ಕೋಬೇಕು. ಸೊ ಹೀಗಾಗಿ ಎಲ್ಲರೂ ಸ್ಟೂಡೆಂಟ್ಸ್ ಇರೋದ್ರೆ ಏನು ಮಾತಾಡಬೇಕು? ಹೌದಾ? ಏನು ಮಾತಾಡ್ಬೇಕು ಹೇಳಿ? ಅವರು ನಮ್ಮ ಅತಿಥಿಗಳು ಈಗ ಹೋದರು, ಅವ್ರು ತುಂಬ ಚೆನ್ನಾಗಿ ಮಾತಾಡಿದರು. ಯಾಕಂದರೆ ಅವ್ರು ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಈ ರೀತಿಯ ಭಾಷಣಗಳನ್ನು ನಾನು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನಾನು ಸುಮಾರು ಒಂದು 6 ವರ್ಷ ಆಯಿತು. ಈಗ ಈ ರೀತಿಯ ಮಾತುಗಳನ್ನು ನಾನು ಕೇಳೇ ಇಲ್ಲ. ಸುಮಾರು 6 ವರ್ಷದಲ್ಲಿ ನಾನು ಕೇಳೇ ಇಲ್ಲ. ಯಾಕಂದ್ರೆ ನಾವು ಹಲವಾರು ಕಾರ್ಯಕ್ರಮಗಳಿಗೆ ಗೆಸ್ಟಾಗಿ ಆಯಿತು, ಅಥವಾ ಗೆಸ್ಟಾಗಿ ಹೋಗೋದು ಕಡಿಮೆ, ಪೊಲೀಸ್ ಬಂದೋಬಸ್ತ್ ಮೂಲಕ ನಾವು ಹೋದಾಗ ಕೂಡ ಇಂಥ ಮಾತುಗಳನ್ನ ನಾವು ಕೇಳೋದಿಲ್ಲ. ಯಾಕಂದರೆ ಅಲ್ಲಿ ಯಾವುದೋ ಒಂದು ಸಮುದಾಯದ ಕಾರ್ಯಕ್ರಮಗಳಿರ್ತವೆ, ಒಂದು ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುವಂಥ ಕಾರ್ಯಕ್ರಮಗಳಿರ್ತವೆ. ಅಲ್ಲಿ ಸ್ಟೂಡೆಂಟ್ಸ್ಗಳಿರ್ತಾರೆ, ಸ್ಕೂಲು ಕಾಲೇಜ್ ಸ್ಟೂಡೆಂಟ್ಸ್ಗಳಿರ್ಬೋದು, ಅವರನ್ನೇನೋ ಒಂದು ಉದ್ರೇಕ ಮಾಡುವಂಥ ಭಾಷಣಗಳಿರ್ಬೋದು. 6 ವರ್ಷದಲ್ಲಿ ನಾನು ಅಂಥ ಭಾಷಣಗಳನ್ನೇ ಕೇಳಿದ್ದೀನಿ ಹೊರತು ಇವತ್ತು ತಮಗೇನೋ ಒಂದು ಎಲ್ಲ ರೀತಿಯ ಒಂದು ಏನು ಮಾತಾಡಿರಲ್ಲ, ನಾನು 6 ವರ್ಷದಲ್ಲಿ ಇದೇ ಬಾರಿ ಕೇಳಿದ್ದು. ಸೊ ಇಂಥ ಭಾಷಣಗಳನ್ನು ನಮ್ಮ ಸೈಡ್ ಮಾತ್ರ ಕೇಳ್ತೀವಿ. ಯಾಕೆಂದರೆ ಅಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಅಥವಾ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ನಡೆಯಲ್ಲ. ಅಲ್ಲಿ ಎಲ್ಲವನ್ನು ಕೂಡ ಒಂದು ಸಾಮೂಹಿಕ ಕಾರ್ಯಕ್ರಮಗಳು, ಒಂದು ಊರೇ ಒಂದಾಗುವಂಥ ಕಾರ್ಯಕ್ರಮಗಳು. ಅಲ್ಲಿ ಯಾವುದೇ ರಾಜಕೀಯ ಅಥವಾ ಇನ್ನೊಂದು ಸಮುದಾಯ ಇರ್ಬೋದು, ಇನ್ನೊಂದು ಕ್ಷೇತ್ರ ಇರ್ಬೋದು, ಅಂಥ ಕಾರ್ಯಕ್ರಮಗಳಾಗಲ್ಲ. ಸೊ ಹೀಗಾಗಿ ಅವ್ರು ಎಲ್ಲ ಕ್ಷೇತ್ರ ಸುಮಾರು ಒಂದು 10 ವಿಷಯಗಳ ಬಗ್ಗೆ ಮಾತಾಡಿದರು. ಸೊ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಮೊದಲು ಹೇಗೆ ಇತ್ತು, ಆಮೇಲೆ ಯಾಕೆ ಹೀಗೆ ಆಯಿತು ಅಂತ ತುಂಬ ಚೆನ್ನಾಗಿ ಮಾತಾಡಿದರು. ಸೊ ಹೀಗಾಗಿ ಅದನ್ನು ನೀವೇ ಮುಂದಿನ ವಿದ್ಯಾರ್ಥಿಗಳು ತಿಳ್ಕೋಬೇಕು, ಯಾಕೆ ಈ ರೀತಿ ಆಯಿತು, ದಕ್ಷಿಣ ಕನ್ನಡಕ್ಕೆ ಮೊದಲು ಯಾವ ರೀತಿ ಹೆಸರಾಗಿತ್ತು, ಅಥವಾ ಈಗ ನೀವು ದಿನಾಲೂ ಪೇಪರು ನ್ಯೂಸ್ಗಳಲ್ಲಿ ನೋಡಿದ್ರೆ ಯಾಕೆ ಈ ರೀತಿಯಾಗಿ ಬಂದಿದೆ ಅಂತೇಳಿ. ಸೊ ಹೀಗಾಗಿ ಅವರು ಮಾತನಾಡಿದಂಥ ಮಾತುಗಳು ಇವತ್ತೇನಿತ್ತಲ್ಲ, ಅದು ಇವತ್ತು ಮಾತಾಡಬಾರ್ದಿತ್ತು. ಸುಮಾರು ಒಂದು 50 ವರ್ಷದ ಹಿಂದೆ ಅವರು ಮಾತಾಡಬೇಕಿತ್ತು. ಆವತ್ತಿಂದ ನೀವು ಮಾತಾಡ್ತಾ ಬಂದಿದ್ದರೆ ಇವತ್ತು ನೀವೇನಂತ ಇದ್ರಲ್ಲ, ನಮ್ಮ ದಕ್ಷಿಣ ಕನ್ನಡಕ್ಕೆ ಏನೋ ಒಂದು ಬೇರೆ ಹೆಸರು ಬಂದಿದೆ ಅಂತ ಅದು ಬರ್ತಾ ಇರಲಿಲ್ಲ. ಸೊ ಹೀಗಾಗಿ ತಾವು ವಿದ್ಯಾರ್ಥಿಗಳು ಆಗಿರೋದ್ರಿಂದ ತಾವು ಯಾವುದೋ ಒಂದು ವಿಷಯದ ಬಗ್ಗೆ ಗಮನವನ್ನು ಕೊಡದೆ ಎಲ್ಲ ವಿಷಯ, ಹೌದಾ, ಈಗ ಒಂದು ಸೈಂಟಿಫಿಕ್ ಟೆಂಪರ್ ಅಂತ ಕರಿತೀವಿ ನಾವು, ವೈಜ್ಞಾನಿಕ ಮನೋಭಾವ ಅಂತ ಕರಿತೀವಿ, ಅದನ್ನು ನೀವು ಬೆಳೆಸ್ಕೋಬೇಕಾಗತ್ತೆ. ತಮಗೆ ಒಂದು ಇಸ್ಲಾಮಿಕ್ ಈ ಅಕಾಡೆಮಿ ವತಿಯಿಂದ ತಮಗೆ ಒಂದು ಧಾರ್ಮಿಕ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಆ ಧಾರ್ಮಿಕ ಶಿಕ್ಷಣದ ಜೊತೆಗೆ ತಾವು ತಮ್ಮ ವೈಚಾರಿಕತೆ ಇರ್ಬೋದು, ಅಥವಾ ತಮ್ಮ ಬಾಕಿ ಎಜುಕೇಷನ್ ಇದೆಯಲ್ಲ, ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಎಜುಕೇಷನ್ ಮಾಡಿ ನೀವು ಮತ್ತೆ ಬೇರೆ ಸ್ಕೂಲಿಗೂ ಹೋಗ್ತಿರಲ್ಲ, ಬೇರೆ ಸ್ಕೂಲು ಕಾಲೇಜಿಗೂ ಹೋಗ್ತೀರ. ಸೊ ಅದರಲ್ಲೂ ಕೂಡ ತಾವು ಮುಂದೆ ಬರಬೇಕಾಗತ್ತೆ. ಹಾಡು ಕಲೀರಿ, ಡ್ಯಾನ್ಸ್ ಕಲೀರಿ, ಸ್ಪೋರ್ಟ್ಸಲ್ಲಿ ಬನ್ನಿ, ಏನೇ ನಿಮ್ಮಲ್ಲಿ ಟ್ಯಾಲೆಂಟ್ ಇರೋದಲ್ಲ ಅದನ್ನು ಒಂದು ಮೈಗೂಡಿಸ್ಕೊಳ್ಬೇಕು. ಸೊ ಧಾರ್ಮಿಕ ಶಿಕ್ಷಣ ಮತ್ತು ಈ ವೈಚಾರಿಕ ಮನೋಭಾವನೆ ಅಥವಾ ವೈಜ್ಞಾನಿಕ ಮನೋಭಾವನೆ ನಿಮ್ಮಲ್ಲಿದ್ದರೆ ಅದು ಒಂದು ಸಂಸ್ಕೃತಿಯನ್ನು ಮುಂದೆ ತೆಗೆದುಕೊಂಡು ಹೋಗೋಕ್ಕೆ ತುಂಬ ಸಹಾಯ ಇಷ್ಟಪಡುತ್ತೆ. ಸೊ ಹೀಗಾಗಿ ಅವರು ಇದ್ರ ಬಗ್ಗೆ ಮಾತಾಡಿದರು. ಅವ್ರ ಮಾತುಗಳನ್ನೇ ತಮಗೆ ನಾನು ಹೇಳ್ತಾ ಹೋಗ್ತೀನಿ, ಮತ್ತೇನು ಜಾಸ್ತಿ ನಾನು ಮಾತಾಡಲ್ಲ. ಅವರಿಲ್ಲಿ ಗುರಿ ಇಲ್ಲ ಅಂತ ಹೇಳಿದರು. ಯಾರಿಗೂ ಒಂದು ಗುರಿ ಇಲ್ಲ ಅಥವಾ ಒಂದು ರೋಲ್ ಮಾಡೆಲ್ ಇಲ್ಲ ಅಂತ ಹೇಳಿದರು.
ಯಾಕಂದರೆ ಸುಮಾರು ಒಂದು 2.5-3 ವರ್ಷದಿಂದ ನಮ್ಮ ಹಿರಿಯ ಅಧಿಕಾರಿ ಒಬ್ಬರು ಹಿಂಗೆ ಒಂದು ಸ್ಕೂಲ್ ಕಾರ್ಯಕ್ರಮಕ್ಕೆ ಮಕ್ಕಳನ್ನ ವಿಸಿಟ್ ಮಾಡೋಕ್ಕಂತ ಭೇಟಿ ಕೊಡ್ತಾರೆ. ಅದು ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು 6-7ನೇ ಕ್ಲಾಸ್ ಮಕ್ಕಳವರು ನಮ್ಮ DSP ಅವರು ಹೋಗಿ ಮಕ್ಕಳನ್ನ ಉದ್ದೇಶಿಸಿ ಒಂದು ಭಾಷಣ ಮಾಡಿ, ನಿಮ್ಮ ಗುರಿ ಏನು, ಮುಂದೆ ಏನಾಗ್ತಾರೆ, ನೀವು ದೊಡ್ಡವರು ಆದಮೇಲೆ ಏನಾಗ್ತಾರೆ ಅಂತ ಎಲ್ಲರೂ ಕೇಳ್ತಾರೆ. ಯಾರೊಬ್ಬರು ಕೂಡ ಅಲ್ಲಿ ಆ ಶಾಲೆಯಲ್ಲಿ ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ನಾನು ಸೇನೆಗೆ ಸೇರ್ತೀನಿ ಅಥವಾ ಇನ್ನೊಂದು ಏನೋ ಒಂದು ತಮ್ಮಲ್ಲಿ ಟ್ಯಾಲೆಂಟ್ ಇದ್ದಿದ್ದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಂತ ಯಾರೂ ಹೇಳೋದಿಲ್ಲ. ಅಲ್ಲಿ ಎಲ್ಲರೂ ಹೇಳೋದು ಒಂದೇ, ನಾನು ಆಟೋ ಡ್ರೈವರ್ ಆಗ್ತೀನಿ, ನಾನು ಮೊಬೈಲ್ ಶಾಪ್. ನಿಜವಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ, ಇದನ್ನು ಸುಳ್ಳು ಹೇಳ್ತಾ ಇಲ್ಲ. ಅಂದರೆ ನಾನು ಆಟೋ ಡ್ರೈವರ್ ಅಂದರೆ ನಾನು ಕೀಳ್ಮಟ್ಟ ಅಂತ ಹೇಳ್ತಾ ಇಲ್ಲ. ಆಟೋ ಡ್ರೈವರ್ನ ಬದುಕೋಕ್ಕೆ, ಹೌದಾ, ಯಾರೂ ಆಟೋ ಡ್ರೈವರ್ಸು ಕೂಡ ತಮ್ಮ ಮಕ್ಕಳು ಆಟೋ ಡ್ರೈವರ್ ಆಗಲಿ ಅಂತ ತಮ್ಮನ್ನು ಇಲ್ಲಿ ಕಲಿಸಿಲ್ಲ. ನಾವು ಕಷ್ಟಪಡ್ತಾಯಿದ್ದೀವಿ, ಅಟ್ಲೀಸ್ಟ್ ನಮ್ಮ ಮಕ್ಕಳಾದರೂ ಒಂದು ಒಳ್ಳೆಯ ಉನ್ನತ ಹುದ್ದೆಗೆ ಹೋಗಲಿ, ಉನ್ನತ ವ್ಯಾಸಂಗ ಮಾಡಲಿ ಅನ್ನೋ ಕಾರಣಕ್ಕೆ ನಾನು ಯಾರನ್ನೂ ಕೂಡ ಇದು ಮಾಡ್ತಿಲ್ಲ. ಸೊ ಹೀಗಾಗಿ ಅಲ್ಲೆಲ್ಲರೂ ಕೂಡ ಮೊಬೈಲ್ ಶಾಪ್ ಇಡ್ತೀನಿ, ಆಟೋ ಡ್ರೈವರ್ ಆಗ್ತೀನಿ, ಅಥವಾ ನಾನು ಒಂದು ಸಂಘಟನೆ ಸೇರ್ತೀನಿ, ನಾನು ಇನ್ನೊಂದು ಏನೋ ಸೇರ್ತೀನಿ ಅಂತ ಈ ರೀತಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದು ನಮ್ಮ ಹಿರಿಯ ಅಧಿಕಾರಿಗಳು ಒಂಥರ ಶಾಕ್ ಆಗಿಬಿಡುತ್ತೆ. ಆಮೇಲೆ ಅವರು ಬಂದು ಕೇಳ್ತಾರೆ, ಯಾಕೆ ಈ ರೀತಿ ಸ್ಟೂಡೆಂಟ್ಸು ಏನು ಎಂತ ಅಂತೇಳಿ. ಅದನ್ನೇ ಅವರು ನಮ್ಮ ಪತ್ರಕರ್ತರು ಹೇಳಿದರು, ಯಾವುದೇ ಗುರಿ ಇಲ್ಲ, ಯಾವುದೇ ರೋಲ್ ಮಾಡೆಲ್ ಇಲ್ಲ ಅಂಥೇಳಿ. ಸೊ ಹೀಗಾಗಿ ಆ ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಮಕ್ಕಳಲ್ಲಿ ನಾವು ಇಷ್ಟು ವರ್ಷದಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆಯ ಭಾವನೆಯನ್ನು ನಾವು ಇದನ್ನೇ ಮಾಡಲಿಲ್ಲ. ಒಂದು ವಿದ್ಯಾಭ್ಯಾಸದ ಬಗ್ಗೆ ಇರ್ಬೋದು ಅಥವಾ ಒಂದು ಇದ್ರ ಬಗ್ಗೆ ಇರ್ಬೋದು. ಅಂದರೆ ಯೂಸ್ವಲಿ ತಮ್ಮಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಸರ್ಕಾರಿ ನೌಕರಿಯನ್ನು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಸೊ ಹೀಗಾಗಿ ನಾನು ಎಲ್ಲೇ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ತಿರ್ಬೇಕಾದ್ರೆ ನಾನು ನಮ್ಮ ಜಿಲ್ಲೆಗೂ, ಅಂದರೆ ನಮ್ಮ ಸೈಡ್ ಊರಿಗೂ ಈ ನಿಮ್ಮ ಜಿಲ್ಲೆಗೂ ಕಂಪೇರ್ ಮಾಡಿನೇ ಮಾತಾಡೋದು. ಹೌದಾ, ತಮಗೆ ಇಲ್ಲಿ ದೇವರು ಎಲ್ಲನೂ ಕೊಟ್ಟಿದ್ದಾನೆ. ಈ ಜಿಲ್ಲೆ ಒಂದು, ನಿಮ್ಮ ಜಿಲ್ಲೆ ಅಂದರೆ ನಿಮ್ಮ ಉಡುಪಿ ದಕ್ಷಿಣ ಕನ್ನಡ ಇದೇನಲ್ಲ, ದೇವರು ಇಲ್ಲಿ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಿಮಗೆ ಫ್ರೀಯಾಗಿ ಭೂಮಿಯನ್ನು ಕೊಟ್ಟಿದ್ದಾರೆ. ಎಲ್ಲರ ಹತ್ರ 5 ಎಕರೆ 10 ಎಕರೆ 2 ಎಕರೆ 3 ಎಕರೆ ಭೂಮಿ. ನಿಮಗೆ ಗಾಳಿ, ಒಳ್ಳೆ ಗಾಳಿ ಇದೆ, ನೀರು, ಮಳೆ. ನಿಮಗೇನು ನೀರಿನ ಬಗ್ಗೆ ಯೋಚನೆಯೇ ಇಲ್ಲ. ಇತ್ತೀಚೆಗೆ 1-2 ವರ್ಷದಲ್ಲಿ ನೀವು ನೀರಿನ ಬಗ್ಗೆ ಯೋಚನೆ ಮಾಡದೇ ಇರೋದಕ್ಕೆ ನಿಮಗೆ ಮೊನ್ನೆ ಬೇಸಿಗೆಯಲ್ಲಿ ತೊಂದರೆ ಆಗಿದ್ದು. ಆದರೆ ನಿಮಗೆ ನೀರು ಕೊಟ್ಟಿದ್ದಾರೆ ದೇವರು. ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಬೇಸಿಗೆ ಬಂದರೆ ನಾವು 6 ಕಿಲೋಮೀಟ್ರಿಂದ ಹೆಗಲ ಮೇಲೆ ಒಂದು ಕೊಡ ನೀರನ್ನು ಹೊತ್ಕೊಂಡು ಬರಬೇಕು. 6-7 ಕಿಲೋಮೀಟ್ರಿಂದ ಹೊತ್ಕೊಂಡ್ಬಂದು ನೀರು ಕುಡಿಯೋಕ್ಕೆ, ಅದು ಸ್ನಾನ ಮಾಡೋಕ್ಕೆ ನೀರು ಬೇರೆ. ದನಗಳು, ನಿಮ್ಮ ಕಡೆ ದನಗಳ ಕಡಿಮೆ, ನಮ್ಮ ಕಡೆ ದನಗಳು ಜಾಸ್ತಿ. ಆ ದನಗಳಿಗೆ ನೀರು ಕುಡಿಸೋಕ್ಕೆ ಅದಕ್ಕೆ ನೀರು ಬೇರೆ. ಅದನ್ನಷ್ಟು ನಾವು ಹೊತ್ಕೊಂಡು ಬರಬೇಕು. ಸೊ ಹೀಗಾಗಿ ನಮ್ಮ ಕಡೆ ಎಲ್ಲರೂ ಕಷ್ಟ ಅಂದರೆ ಕಷ್ಟ ಆಗಲ್ಲ, ದಿನಾಲೂ ದುಡಿಬೇಕು ನಮ್ಮ ಕಡೆ. ನಿಮ್ಮ ಕಡೆ ಆಗಿಲ್ಲ. ಎಲ್ಲರೂ ಅಡಿಕೆ ಬೆಳಿತೀರಾ, ಹೌದಾ, ರಬ್ಬರ್ ಬೆಳಿತೀರಾ. ಅಡಿಕೆಗೆ ವರ್ಷದಲ್ಲಿ 3 ತಿಂಗಳು ನೀವು ಕೆಲಸ ಮಾಡ್ತೀರಾ, ಇನ್ನು 9 ತಿಂಗಳು ನೀವು ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಂದರೆ ಊಟ ಮಾಡ್ತೀರಾ. ಬಟ್ ನಮ್ಮಲ್ಲಿ ಹಂಗಿಲ್ಲ. 365 ದಿನವೂ ಕೂಡ ನಾವು ದುಡಿಲೇಬೇಕು. ನಾನು ನಿನ್ನೆ ದುಡ್ದಿಲ್ಲ, ಇವತ್ತು ದುಡಿದೆ ಅಂದರೆ ಇಲ್ಲ. ಇವತ್ತು ದುಡಿದ್ರೆ ಮಾತ್ರ ನಿಮ್ಮ 500 ರೂಪಾಯಿ ಸಂಬಳ, ಇವತ್ತು ದುಡಿಲ್ಲ ಸಂಬಳ ಇಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಜಾಸ್ತಿ ಸರ್ಕಾರಿ ನೌಕರಿಗೆ ಹೋಗೋಕ್ಕೆ ಶುರು ಮಾಡಿದರು. ಅವ್ರಿಗೆ ಗೊತ್ತಾಯಿತು ಜನಕ್ಕೆ, ನಮ್ಮ ಮಕ್ಕಳು ನಾವು ಅಷ್ಟು ಕಷ್ಟಪಡ್ತಾಯಿದ್ವಿ, ನಮ್ಮ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸಗಳು ಅಟ್ಲೀಸ್ಟ್ ಒಂದು ಗೌರ್ಮೆಂಟ್ ನೌಕರಿ ಕೊಡಿಸೋಣ, ಇಲ್ಲಾಂದ್ರೆ ಅವರು ನಮ್ಮ ಥರನೇ ಈ ರೀತಿ ಕಷ್ಟಪಡ್ಬೇಕಂತ. ಅದಕ್ಕೆ ನಮ್ಮ ಕಡೆ ಜಾಸ್ತಿ ಸರ್ಕಾರಿ ನೌಕರಿಗೆ ಶುರು ಆಗೋದು. ಬಟ್ ನಿಮ್ಮ ಕಡೆ ಹಂಗಿಲ್ಲ. ನೀವೆಲ್ಲರೂ ಕೂಡ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿದ್ರು. ಹೋಟೆಲ್ ಬಿಸ್ನೆಸ್ಸು, ಬ್ಯಾಂಕಿಂಗ್ ಬಿಸ್ನೆಸ್ಸು, ಅಥವಾ ಇನ್ನೊಂದು ವಿದೇಶಕ್ಕೆ ಹೋಗೋದಿರ್ಬೋದು. ಸೊ ಹೀಗಾಗಿ ತಮ್ಮಲ್ಲಿ ಒಂದು ಈ ಸರ್ಕಾರಿ ನೌಕರಿಗೆ ಬರೋದು ಕಡಿಮೆ ಆಯಿತು. ಯಾಕೆ ನಾನು ಸರ್ಕಾರಿ ನೌಕರಿ ಬಗ್ಗೆ ನಾನು ಯಾವ ಸ್ಕೂಲಿಗೆ ಹೋದರೆ ಸರ್ಕಾರಿ ನೌಕರಿ ಬಗ್ಗೆ ಎಲ್ಲೂ ಮಾತಾಡೋದಿಲ್ಲ. ಯಾಕೆ ನಾನು ಸರ್ಕಾರಿ ನೌಕರಿ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದರೆ ಅಲ್ಲಿ ಅವರು ವಿಚಿತ್ರವಾಗಿ ನೋಡೋಕ್ಕೆ ಶುರು ಮಾಡ್ತಾರೆ, ಏನೋ ಒಂದು ಬೇರೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತೇಳಿ. ಹೌದಾ. ಸೊ ಹೀಗಾಗಿ ದಯವಿಟ್ಟು ನಾನು ಯಾಕೆ ಮಾತಾಡ್ತೀನಿ ಅಂದರೆ ತಮ್ಮ ಇದರಲ್ಲೇ ಇದೆ, ಇದರಲ್ಲಿ ಕೊಟ್ಟಿದ್ದಾರೆ ಈ ರೀತಿ ಎಲ್ಲ ತಮ್ಮದೇ ಇದು. ತಮ್ಮ ಸಮುದಾಯದಲ್ಲಿ IAS KS ಹುದ್ದೆಯಲ್ಲಿ ಯಾರು ಸಮುದಾಯದವನು ಪ್ರತಿನಿಧಿಸ್ತಾ ಇಲ್ಲ. ನಿಮ್ಮ ಸಮುದಾಯದವರು IAS KS ಗೌರ್ಮೆಂಟ್ ಜಾಬಲ್ಲಿ ಕಡಿಮೆ ಜನ ಇದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾನು ಅದಕ್ಕೆ ಇದ್ರ ಬಗ್ಗೆ ಮಾತಾಡಿದ್ದು. ಹೌದಾ. ನೀವು ನಿಮ್ಮ ಧಾರ್ಮಿಕ ಶಿಕ್ಷಣದ ಜೊತೆಗೆ ತಮ್ಮ ಏನು ರೆಗ್ಯುಲರ್
ಸ್ಕೂಲು ಕಾಲೇಜು ಹೋಗ್ತಾ ಇರಲ್ಲ, ಎಲ್ಲರೂ ಒಂದು ಅಟ್ಲೀಸ್ಟ್ ಒಂದು ಡಿಗ್ರಿ, ಅದೇನೋ ಒಂದು ಸಣ್ಣ ಪರ್ಸೆಂಟೇಜ್ ಇರಲಿ, ಡಿಗ್ರಿಯನ್ನು ಮುಗಿಸ್ಕೊಳ್ಳಿ. ಹೌದಾ? ನಮ್ಮ ಕರ್ನಾಟಕ ಸರ್ಕಾರ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದೆ, ಅಲ್ಪಸಂಖ್ಯಾತರ ಇಲಾಖೆ ಇದೆ. ಅದರಿಂದ ಪ್ರತಿ ವರ್ಷ ಎಕ್ಸಾಮ್ ಕರೀತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಆ ಎಂಟ್ರೆನ್ಸು ಅದರಲ್ಲಿ ಎಲ್ಲರೂ ಮೈನಾರಿಟಿ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬುದ್ಧಿಸ್ಟ್, ಸಿಖ್ಸ್ ಯಾರೇ ಇರ್ಬೋದು. ಹೌದಾ? ಅವ್ರಿಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ. ಅದನ್ನು ನೀವು ಪಾಸಾಗಿ ನಿಮ್ಮ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದರೆ, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ನಿಮಗೆ 1 ವರ್ಷ ಕೋಚಿಂಗನ್ನು ಅವರೇ ಕೊಡ್ತಾರೆ. ನೀವು ಯಾವ ಜಾಬ್ಗೆ ಓದ್ತಿರಲ್ಲ ಆ ಜಾಬ್ಗೆ 1 ವರ್ಷ ಕೋಚಿಂಗ್ ಅವರೇ ಕೊಡ್ತಾರೆ. ನೀವು ಧಾರವಾಡದಲ್ಲಿ ಇದ್ಕೊಂಡು ಓದ್ಬೋದು, ಬೆಳಗಾವಿಯಲ್ಲಿ ಇದ್ಕೊಂಡು ಓದ್ಬೋದು, ಬೆಂಗಳೂರಲ್ಲಿ ಇದ್ಕೊಂಡು ಓದ್ಬೋದು, ಹೈದರಾಬಾದಲ್ಲಿ ಇದ್ಕೊಂಡು ಓದ್ಬೋದು, ಡೆಲ್ಲಿಲಿ ಇದ್ಕೊಂಡು ಓದ್ಬೋದು. ಎಕ್ಸಾಮ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ, ಬ್ಯಾಂಕಿಂಗ್ ಎಕ್ಸಾಮ್ ಓದ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಓದ್ಬೋದು, KS ಎಕ್ಸಾಮ್ ಓದ್ಬೋದು, IAS ಎಕ್ಸಾಮ್ ಓದ್ಬೋದು, SSC ಎಕ್ಸಾಮ್ ಓದ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ ಓದ್ಬೋದು. ಇಷ್ಟು ಎಕ್ಸಾಮ್ಗೆ ಅವರೇ 1 ವರ್ಷ ಫ್ರೀ ಕೋಚಿಂಗು. ಭಾರತ ದೇಶದಲ್ಲಿ IAS ನೀವೇನಾದ್ರು ಮಾಡೋಕ್ಕೆ ಡೆಲ್ಲಿಗೆ ಹೋದರೆ, ಇಂಡಿಯಾದಲ್ಲಿ ಯಾವುದು ಟಾಪ್ ಕೋಚಿಂಗ್ ಸೆಂಟ್ರ್ ಇದೆಯಲ್ಲ, ಆ ಕೋಚಿಂಗ್ ಸೆಂಟ್ರ್ 1 ವರ್ಷಕ್ಕೆ ಫೀಸು 4 ರಿಂದ 5 ಲಕ್ಷ ರೂಪಾಯಿ ಇದೆ. ಆ 5 ಲಕ್ಷ ರೂಪಾಯಿ ಫೀಸನ್ನು ಕೂಡ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನವರು ನಿಮಗೆ ಫೀಸನ್ನು ಕೊಡ್ತಾರೆ. ಮತ್ತು ಪ್ರತಿ ತಿಂಗಳು ನಿಮಗೆ 12,000 ರೂಪಾಯಿ ಸ್ಟೈಫಂಡನ್ನು ಕೊಡ್ತಾರೆ 1 ವರ್ಷ. ನೀವು ಖಾಲಿ ಒಂದು ಬ್ಯಾಗು, ನಿಮ್ಮ ಬಟ್ಟೆ ತೊಗೊಂಡು ಮಾತ್ರ ನಿಮಗೆ ಹೋಗೋಕ್ಕೆ ಬರೋಕ್ಕೆ ಟಿಕೆಟ್ ಅವರೇ ತೆಗೆಸ್ತಾರೆ. ಟ್ರೈನ್ ಟಿಕೆಟು, ನೀವು ಫ್ಲೈಟಲ್ಲಿ ಹೋಗ್ತಿದ್ರೆ ಫ್ಲೈಟ್ ಟಿಕೆಟು, ಟ್ರೈನಲ್ಲಿ ಹೋಗ್ತಿದ್ರೆ ಟ್ರೈನ್ ಟಿಕೆಟು, ಅವರೇ ಟ್ರೈನ್ ಟಿಕೆಟ್ ತೆಗೆಸಿ ನಿಮ್ಮನ್ನು ಡೆಲ್ಲಿಗೆ ಕಳಿಸಿ 1 ವರ್ಷ ನಿಮಗೆ ಅಲ್ಲಿ ಕೋಚಿಂಗ್ ಕೊಟ್ಟು ತಿಂಗಳಿಗೆ 15,000 ರೂಪಾಯಿ. ಈಗ ಮೋಸ್ಟ್ಲಿ ಜಾಸ್ತಿ ಆಗಿರ್ಬೋದು. ನಾವು ಹೋದಾಗ 10,000 ರೂಪಾಯಿ, 8,000 ರೂಪಾಯಿ ಇತ್ತು. ಈಗ 12,000 ರೂಪಾಯಿ, 14,000 ರೂಪಾಯಿ ಆಗಿದೆ. 1 ವರ್ಷ ಸ್ಟೈಫಂಡ್ ಕೊಡ್ತಾರೆ, 5 ಲಕ್ಷ ರೂಪಾಯಿ ಫೀಸನ್ನು ಕಟ್ತಾರೆ. ವಾಪಸ್ ಬರಬೇಕಾದ್ರೆ ನಿಮಗೆ ಟಿಕೆಟು ಬುಕ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಈ ರೀತಿ ಫೆಸಿಲಿಟೀಸ್ಗಳು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಯಾಕೆ ನೀವು ಡಿಗ್ರಿ ಓದ್ತೀರಾ, ಮುಂದೆ ಕಂಟಿನ್ಯೂ ಮಾಡಲ್ಲ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೋಲ್ಲ, ಅದಕ್ಕೆ ನಿಮಗೆ ಮಾಹಿತಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಶಿಕ್ಷಣ ಜೊತೆಗೆ ನೀವು ಪ್ರತಿಯೊಬ್ಬರು ಡಿಗ್ರಿ ಮುಗಿಸ್ಲೇಬೇಕು. ಎನಿ ಕಂಡೀಷನ್ ಡಿಗ್ರಿ ಮುಗಿಸ್ಲೇಬೇಕು. ಹೌದಾ? ಅಟ್ಲೀಸ್ಟ್ ನೀವು IAS ಆಗದಿದ್ರು ಆ ಕೋಚಿಂಗ್ ಆದರೂ ನೀವು ಹೋಗಿ ಬರಲೇಬೇಕು. ಒಂದು ಸರಿ ನೀವು ಡೆಲ್ಲಿ ಸುತ್ತಿ ನೀವು ಬಂದರೆ ನಿಮಗೆ ಗೊತ್ತಾಗತ್ತೆ ಜಗತ್ತು ಎಷ್ಟು ವಿಶಾಲವಾಗಿದೆ. ನೀವು ದುಬೈಗೆ ಹೋಗ್ಬೋದು, ಆದರೆ ಅಲ್ಲಿ ಉದ್ಯೋಗಕ್ಕೆ ಹೋಗ್ತೀರಾ. ಬಟ್ ಇಲ್ಲಿ ಹಾಗಿಲ್ಲ. ಇಲ್ಲಿ ನೀವು ವಿದ್ಯಾಭ್ಯಾಸಕ್ಕೆ ಹೋಗ್ತೀರಾ, ನಿಮಗೆ ಎಲ್ಲ ರೀತಿಯ ನಾಲೆಜು ಎಲ್ಲ ರೀತಿಯ ಸಿಗತ್ತೆ. ಹೌದಾ? ನಿಮ್ಮ ಮನೋಭಾವನೆ ವಿಶಾಲವಾಗತ್ತೆ. ಎಲ್ಲರೂ ನಮ್ಮವರು, ಅವರು ನಮ್ಮವರು, ಇವರು ನಮ್ಮವರು ಅನ್ನೋ ಮನೋಭಾವನೆ ಬರೋಕ್ಕೆ ಶುರು ಆಗುತ್ತೆ. ಸೊ ಹೀಗಾಗಿ ನಾವು ಜಾಬ್ ಹಿಡಲೇಬೇಕು. ಬೇಡ, ನೀವು ಡಿಗ್ರಿ ಮುಗಿಸ್ಬೇಕು, ಆ ಎಕ್ಸಾಮ್ ಬರೀಬೇಕು, 1 ವರ್ಷ ನೀವು ಕೋಚಿಂಗ್ ತೊಗೊಳ್ಳಿ. ಯಾಕೆ ಸರ್ಕಾರ ನಿಮಗೆ ಫ್ರೀಯಾಗಿ ಕೊಡ್ತಾ ಇದೆ, ನೀವು ಯೂಸ್ ಮಾಡ್ಕೊಳ್ಳೇಬೇಕು. 1 ವರ್ಷ ನೀವು ಡೆಲ್ಲಿಲಿ ಹೋಗಿ IAS ಕೋಚಿಂಗ್ ಮಾಡಿ, ನಿಮಗೆಲ್ಲ ಥರದ ಅನುಭವಗಳು, ಎಲ್ಲ ಥರದ ನಾಲೆಜು ನಿಮಗೆ ಸಿಗೋಕ್ಕೆ ಶುರು ಆಗುತ್ತೆ. ಸೊ ಹೀಗಾಗಿ ತಮ್ಮಲ್ಲಿ ಸೇರಿಸಿದ್ದಾರೆ, ಇದು IAS ಎಕ್ಸಲೆನ್ಸ್ ಕೋಚಿಂಗ್ ಸೆಂಟರ್ ಅಂತ ಸೇರಿಸಿದ್ದಕ್ಕೆ ನಾನು ಇದಕ್ಕೆ ತಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಹೀಗಾಗಿ ನಮ್ಮ ಇಲಾಖೆಗೂ ನೀವು ಬರಬಹುದು ದಯವಿಟ್ಟು. ಸೊ ಹೀಗಾಗಿ ನಮ್ಮ ಇಲಾಖೆಯಲ್ಲೂ ನಿಮಗೆ ತುಂಬ ಅವಕಾಶ ಇದೆ. ನೀವು PUC ಮುಗಿದರೆ ಕಾನ್ಸ್ಟೇಬಲ್ ಆಗ್ಬೋದು, ಡಿಗ್ರಿ ಮುಗಿಸಿದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, KS ಮೂಲಕ DYSP ಆಗ್ಬೋದು. ಸೊ ಹೀಗಾಗಿ ದಯವಿಟ್ಟು ಈ ಎಜುಕೇಷನ್ ಬಗ್ಗೆ ತಮ್ಮ ತಿಳುವಳಿಕೆ ಇರಲಿ. ಇವತ್ತೇನು ತಮಗೆ ಇದೊಂದು ಪ್ರತಿಭಾ ಕಾರಂಜಿಯನ್ನು ಏನೋ ಹಮ್ಮಿಕೊಂಡಿದ್ದಾರೆ. ಸೊ ಅದರಲ್ಲಿ ತಮ್ಮ ಏನೇ ತಮ್ಮಲ್ಲಿ ಟ್ಯಾಲೆಂಟ್ ಇದ್ದರೂ ಕೂಡ ಅದಕ್ಕೆ ನೀವು ಒತ್ತನ್ನು ಕೊಡಿ. ನಿಮಗೆ ಮುಂದೆ ಅದು ತುಂಬ ಇದಾಗುತ್ತೆ. ಕೇವಲ ಶಿಕ್ಷಣ ಅಷ್ಟೇ ಅಲ್ಲ. ಹೌದಾ? ನಿಮ್ಮ ದಕ್ಷಿಣ ಕನ್ನಡದವರು ಎಲ್ಲರಲ್ಲೂ ಮುಂದಿದ್ದೀರಾ, ಸ್ಪೋರ್ಟ್ಸಲ್ಲಿ ಮುಂದಿದ್ದೀರಾ, ಸಂಗೀತದಲ್ಲಿ ಮುಂದಿದ್ದೀರಾ, ಸಿನಿಮಾದಲ್ಲಿ ಮುಂದಿದ್ದೀರಾ, ಯಾಕಂದ್ರೆ ನಿಮ್ಗೆ ಎಲ್ಲವನ್ನೂ ಕೂಡ ಆಟದಲ್ಲಿದ್ದೀರಾ, ಕ್ರೀಡೆಯಲ್ಲಿದ್ದೀರಾ, ಅಂದರೆ ಎಲ್ಲ ಸಪೋರ್ಟ್ ನಿಮ್ಮಲ್ಲಿದೆ. ಸೊ ಹೀಗಾಗಿ ಅದನ್ನು ನೀವು ನಿಮ್ಮ ಟ್ಯಾಲೆಂಟನ್ನು ನೀವು ತೋರಿಸ್ಕೊಂಡು ಅದನ್ನು ವೃದ್ಧಿ ಮಾಡ್ತಾ ಹೋದರೆ ನಿಮಗೆ ಹೆಲ್ಪ್ ಆಗುತ್ತೆ. ಹೌದಾ? ಸೊ ಮತ್ತು ನಿಮ್ಮಲ್ಲಿ ಯಾರೆಲ್ಲಾದರೂ ಟ್ಯಾಲೆಂಟ್ ಇದ್ದರೆ ತಮ್ಮ ಸಮುದಾಯದವರು ಖಂಡಿತವಾಗಿ ಹೆಲ್ಪ್ ಮಾಡ್ತಾರೆ. ನಾನು ನೋಡಿದ್ದೀನಿ, ಯಾವತ್ತೂ ಕೂಡ ನಿಮ್ಮ ಸಮುದಾಯರು ಯಾವತ್ತೂ ಕೈ ಬಿಡಲ್ಲ. ಸೊ ಹೀಗಾಗಿ ದಯವಿಟ್ಟು ಅದನ್ನು ಮುಂದುವರಿಸ್ಕೋಬೇಕು. ತಾವು ಕೂಡ ತಮ್ಮ ಶಿಕ್ಷಣ ವತಿಯಿಂದ ಅವರಲ್ಲಿರುವಂಥ ಟ್ಯಾಲೆಂಟನ್ನು ಗುರುತಿಸ್ಕೊಳ್ಬೇಕು. ಸೊ ಹೀಗಾಗಿ ತುಂಬ ಹೊತ್ತು ಮಾತಾಡಲ್ಲ, ಇನ್ನು ಮುಂದೆ ಕಾರ್ಯಕ್ರಮ ಇರ್ಬೋದು.
ಅದಕ್ಕೆ ಯಾರು ಇದ್ದರೆ ಒಂದು ಮಾಹಿತಿ ಬೇಕಾದ್ರೆ ನಿಮಗೆ ಎಕ್ಸಾಮ್ ಬಗ್ಗೆ ಇರ್ಬೋದು, ಮುಂದೆ ಡಿಗ್ರಿ ಮುಗಿದ ಮೇಲೆ ಯಾರು ಅದಕ್ಕೊಂದು ಸಪ್ರೇಟಾಗಿ ನೀವು ಕಾರ್ಯಕ್ರಮ ಮಾಡಿದರೆ ನಾನು ಅದಕ್ಕೆ ಸಪ್ರೇಟಾಗಿ ಬಂದು ತಮಗೆ ನಾನು ಒಂದು ತಿಳುವಳಿಕೆಯನ್ನು ಅಥವಾ ಜ್ಞಾನವನ್ನು ಕೊಡೋಕ್ಕೆ ನಾವು ಯಾವತ್ತೂ ರೆಡಿ ಇರ್ತೀವಿ. ನಮಗೆ ಖಾಲಿ ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ನಾವು ಬರೋಕ್ಕೆ ಸಿದ್ಧ. ಸೊ ಹೀಗಾಗಿ ದಯವಿಟ್ಟು ತಮ್ಮ ಒಂದು ಶಿಕ್ಷಣ ಸಂಸ್ಥೆಯ ವತಿಯಿಂದ ತಮ್ಮ ವಿದ್ಯಾರ್ಥಿಗಳಲ್ಲಿರುವಂಥ ಕೌಶಲ್ಯಗಳನ್ನು ತಮ್ಮ ಧಾರ್ಮಿಕ ಶಿಕ್ಷಣದೊಂದಿಗೆ ಅವರಲ್ಲಿರುವಂಥ ಒಂದು ಸ್ಕಿಲ್ಸ್ಗಳನ್ನು, ಟ್ಯಾಲೆಂಟ್ಗಳನ್ನು ಹುಡುಕಿ ಅದು ಅವರ ಭವಿಷ್ಯಕ್ಕೆ ಒಂದು ಉಜ್ವಲವಾದಂಥ ಒಂದು ಕೊಡುಗೆಯನ್ನು ನೀಡಲಿ ಅಂತ ತಿಳಿಸ್ತಾ, ನನಗೆ 1-2 ಮಾತನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಒಂದು ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವಿದ್ಯಾರ್ಥಿಗಳಿಗೆ ಅತ್ಯವಶ್ಯಕವಾದ ಸರ್ಕಾರಿ ನೌಕರಿ ಮತ್ತು ಅವಕಾಶ ಕುರಿತು ನಗುಮುಖದೊಂದಿಗೆ